ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಂಚಲನವನ್ನ ಸೃಷ್ಟಿಸಿದೆ ಮತ್ತೆ ಅಲ್ಲೋಲ ಕಲ್ಲವನ್ನು ಕೂಡ ಈಗ ಸೃಷ್ಟಿ ಆಗ್ತಿದೆ. ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯದ ನಾಯಕರನ್ನ ಒಬ್ಬೊಬ್ಬರನ್ನಾಗಿ ಕೂಡ ಈಗ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಅದರ ಮುಂದುವರೆದ ಭಾಗವಾಗಿ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರನ್ನ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತುಗೊಳಿಸಲಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಅಬ್ದುಲ್ ಜಬ್ಬಾರ್ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಅಬ್ದುಲ್ ಜಬ್ಬಾರ್ ಅವರೇ, ಬಹಳ ಮುಖ್ಯವಾಗಿರುವಂತದ್ದು ಈಗ ಸಾಕಷ್ಟು ಚರ್ಚೆ ಆಗ್ತಿದೆ. ಯಾಕೆ ಈ ರೀತಿ ಕ್ರಮಗಳಾಗ್ತಿದಾವೆ ಅನ್ನುವಂಥದ್ದು, ಅಂದ್ರೆ ಏನು ತಪ್ಪಾಗಿದೆ ನಿಮ್ ಕಡೆಯಿಂದ ಅಂತ. ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನನಗೆ ಸಸ್ಪೆಂಡ್ ಮಾಡಿರೋದು ನನಗೇನು ಲೆಟರ್ ಬಂದಿಲ್ಲ. ಈಗ ಅದು ನಿಮ್ಮ ಮುಖಾಂತರನೇ ಗೊತ್ತಾಗಿರೋದು. ತಾವೇ ಅಧ್ಯಕ್ಷರಿಗೆ ಏನದು ಏನು ಸರ್ ಅದು ಯಾಕೆ ಸಸ್ಪೆಂಡ್ ಮಾಡ್ತಿದ್ದೆ ಅಂತ ಕೇಳಿದರೆ ಚೆನ್ನಾಗಿತ್ತು. ಅವ್ರು ಏನಾರು ಒಂದು ಪ್ರೂಫ್ ತೋರಿಸಿದ್ರೆ ಅದು ತೊಗೊಂಬಂದು ನಮಗೆ ತೋರಿಸಿದ್ರೆ ಅದಕ್ಕೆ ನಾನು ಉತ್ತರ ಕರೆಕ್ಟಾಗಿ ಕೊಡ್ತಿದ್ದೆ. ನನಗೆ ಅದು ಆ ವಿಚಾರದಾಗ ನನಗೆ ಗೊತ್ತಿಲ್ಲ ಅದು ಏನು ಹೆಂಗೆ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲ. ಏನಾದ್ರು ಲೆಟ್ರ್ ಬಂದಾಗ ನಾನು ಇಮಿಡಿಯೇಟ್ ಆಗಿ ಅದಕ್ಕೆ ಉತ್ತರ ಕೊಡ್ತೀನಿ, ಪ್ಲಸ್ ನಿಮಗೆಲ್ಲ ಕರೆದು ಮಾತಾಡ್ತೀನಿ. ಅಲ್ಲ, ದಾವಣಗೆರೆ ಚುನಾವಣೆನೇ ಇಷ್ಟೆಲ್ಲ ಒಂದ್ ರೀತಿ ಚರ್ಚೆಗೆ ಅಥವಾ ಸಂಚಲನಕ್ಕೆ ಕಾರಣ ಆಗ್ತಿದೆಯಲ್ಲ ಅಂತ. ಹಂಗೆ ನಡೀತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಇದು ಒಂದು ನಮೂನೆ ಟಾರ್ಗೆಟ್ ಅಂತ ಅನಿಸ್ತಾ ಇದೆ. ನೀವು ಇಲ್ಲಿ ಕೇಳಿದ್ದಾತು, ಇನ್ನೊಂದು ಕಡೆ ಎಲ್ಲೂ ಕೇಳಬೇಡ್ರಿ ಟಿಕೆಟು, ಭಾಳ ಹುಷಾರಂತ ಏನೋ ಹೇಳಕ್ಕಂತ ಪ್ರಯತ್ನ ಮಾಡ್ತಾರೆ ಅಂತ ಅನಿಸ್ತದೆ. ಅಲ್ಲ, ನೀವು 4 ದಶಕಗಳಿಂದ ಕಾಂಗ್ರೆಸ್ ಅಲ್ಲಿ ಪಕ್ಕಾ ವರ್ಕರ್ ಆಗಿ ಕೆಲಸ ಮಾಡಿದೀವಿ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಆದ್ರೂ ಯಾಕೆ ನಿಮ್ಮನ್ನ ಈ ಸಂದರ್ಭದಲ್ಲಿ ಅಮಾನತ್ ಮಾಡ್ತಿದ್ದಾರೆ ಅನ್ನುವಂಥದ್ದು? ಅಲ್ಲ, ಅದೇ ಇದು ಯಾಕೆ ಮಾಡಕತ್ತಾರ ಅಂತೇಳಿ ನೀವು ರಾಜ್ಯ ಅಧ್ಯಕ್ಷರಿಗೆ ಮತ್ತು ಸಂಬಂಧಪಟ್ಟ ಕಾಂಗ್ರೆಸ್ಸಿನ ಮುಖಂಡಗಳಿಗೆ ಕೇಳಿದ್ರೆ ಅದಕ್ಕೆ ಉತ್ತರ ಸಿಗ್ತದೆ. ನನಗೆ ಎಲ್ಲಿಯೋ ತನಕ ಲೆಟರ್ ಬರಂಗಿಲ್ಲ, ಸಮಜಾಯಿಷಿ ಕೊಡೋಕ್ಕೆ ಏನಾಗಿದೆ ಅನ್ನೋದು ಗೊತ್ತಾಗಂಗಿಲ್ಲ. ಅಲ್ಲಿವರೆಗೆ ನಾನು ನಿಮ್ಗೆ ಏನು ಹೇಳಕ್ ಬರಂಗಿಲ್ಲ. ಅಲ್ಲ, ಚುನಾವಣಾ ಪ್ರಚಾರದಲ್ಲಿ ನೀವು ತೊಡಗಿಸ್ಕೊಂಡಿಲ್ಲ ಅನ್ನುವಂತ ಏಕೈಕ ಕಾರಣ, ಅಥವಾ ಒಂದಷ್ಟು ಆಡಿಯೋ ವಿಡಿಯೋಗಳು ಇದಾವೆ ಅನ್ನುವಂತ ಚರ್ಚೆಗಳು ಆಗ್ತಿದ್ವಿ, ಆ ಒಂದು ಕಾರಣ ಇಟ್ಕೊಂಡು ನಿಮ್ಮನ್ನ ಈ ಕ್ರಮ ಕೈಗೊಂಡಿದೆ? ನಮಗೆ ಎಲ್ಲೆಲ್ಲಿ ಏನೇನು ಮಾಡಬೇಕು, ನಾವೆಲ್ಲಿ ಕೆಲಸ ಮಾಡ್ಬೇಕು ಮಾಡಿದ್ದೀವಿ. ನಾವೇನು ಯಾರ ಕಡೆಯಿಂದ ಹೇಳಿಸ್ಕೊಂಡು ಮಾಡೋವಂಥದ್ದು ಇದು ಇಲ್ಲ. ನನಗೆ ಯಾರು ನಮಗೆ ಕರೆದಿಲ್ಲ, ನಮ್ಗೆ ಹೇಳಿಲ್ಲ. ಕೆಲಸ ಮಾಡ್ರಿ ಅಂತ ಒಬ್ಬರು ಯಾರು ಹೇಳಿದಾರೆ ಅಂತ ಹೇಳಿಬಿಡ್ಲಿ, ಅದಕ್ಕೆ ನಾನು ಹೊಣೆ ಹಾಕ್ತೀನಿ. ನನಗೆ ಯಾರು 20-25 ದಿನ ಅಲ್ಲಿ ಬಂದು ಕೆಲಸ ಮಾಡೋರು ನನಗೆ ಯಾರು ಕರೆದಿಲ್ಲ. ಅಲ್ಲಿ ಎಲೆಕ್ಷನ್ ನಿಂತಿರೋರು ಯಾರು ಕರೆದಿಲ್ಲ. ಎಲೆಕ್ಷನ್ನಿಗೆ ಕ್ಯಾನ್ವಾಸ್ ಮಾಡಕ್ಕೆ ಬಂದಿರೋರು ನನಗೆ ಯಾರು ಕರೆದಿಲ್ಲ. ಅಲ್ಲ, ಜಮೀರ್ ಅಹ್ಮದ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರು ಪಕ್ಕದ ಮನೆಗೆ ಹೋಗ್ತಾರೆ, ಅವ್ರ ಮನೆಗೆ ಹೋಗೋದಿಲ್ಲ, ಅವ್ರನ್ನ ಆಹ್ವಾನ ಕೊಡೋದಿಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಬೆಳವಣಿಗೆಗಳು ಆದ್ರೂ ಕೂಡ ಅವ್ರು ಸಹಿಸ್ಕೊಂಡಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹೌದು, ಅದಕ್ಕೆ ನಾನು ಆಗ್ಲೇ ನಾನು ಹಿಂದೆನೂ ನಾನು ಬೇಕಾದಷ್ಟು ಟಿವಿಗಳಿಗೆ ಹೇಳಿದ್ದೀನಿ. ಅರ್ಹತೆ ಇಲ್ಲ ಅಂತ ಅವ್ರಿಗೆ ಅನಿಸಿದ ಮಟ್ಟಿಗೆ. ಯಾಕಂದ್ರೆ ಈಗ ರಿಜ್ವಾನ್ ಅರ್ಷದ್ ಹೇಳಿದ್ದಾರೆ, ಜಬ್ಬಾರ್ ಸಾಹೇಬ್ರಿಗೆ ಕೊಟ್ಟಿದ್ರೆ ಸೋಲ್ತಿದ್ರು, ಅರ್ಹತೆ ಇಲ್ಲ ಅಂತ. ಅದೇ ಇರ್ಬೋದು, ಮಲ್ಲಿಕಾರ್ಜುನ ಅವರು ಅದೇ ತಲೆಗೆ ಇಟ್ಕೊಂಡಿರ್ಬೋದು. ಜಬ್ಬಾರಿಗೆ ಕರೆದ್ರೆ ಏನು ಉಪಯೋಗ ಆಗ್ತದೆ, ಯಾಕೆ ಕರಿಬೇಕು ಅನ್ನೋ ತಿಳ್ಕೊಂಡು ಕರೆದಿರಕ್ಕಿಲ್ಲ. ಅದಕ್ಕೆ ಅವ್ರ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ. ಸರ್, ಹೊಸ ಕುದುರೆಗಳು ಅಂತ ಹೇಳ್ತಿದ್ರ, ಯಾರು ಸರ್ ಹೊಸ ಕುದುರೆಗಳು? ಹೊಸ ಕುದುರೆಗಳು ಕಾರಣಕ್ಕಾಗಿನೇ ಅಬ್ದುಲ್ ಜಬ್ಬಾರ್ ಅವರು ಟಾರ್ಗೆಟ್ ಆಗ್ತಿದ್ರ. ಅರ್ಜೆಂಟ್ ಈಗ ಹೊಸದಾಗಿ ಮಂತ್ರಿಗಳಾಗ್ಬೇಕನ್ನೋ ಒಂದು ಯಾರು ಮನಸ್ಸಿನಾಗ ಇಟ್ಕೊಂಡಿದಾರ ಅವರೇ ಹೊಸ ಕುದುರೆಗಳು. ಅಂದ್ರೆ ಆ ಕಾರಣಕ್ಕೆ ಟಾರ್ಗೆಟ್ ಆಗ್ತಿದ್ರ. ಟಾರ್ಗೆಟ್ ಅಂತ ಅವರೇ ಅನಿಸ್ಕೋಬೇಕು ಅದು ಟಾರ್ಗೆಟ್ ಅಂತ. ನಾನೇನು ಟಾರ್ಗೆಟ್ ಅಂತ ಅನಿಸ್ಕೊಳಂಗಿಲ್ಲ. ಯಾಕಂದ್ರೆ ನಾನು 40 ವರ್ಷದಿಂದ ಇಂಥವು ಭಾಳ ನೋಡ್ಕೊಂಡು ಬರ್ತಾ ಇದ್ದೀನಿ. ಇದೆಲ್ಲ ನನಗೇನು ಅನ್ಸಂಗೂ ಇಲ್ಲ. ನಾನು ಈಗೂ ಮುಂದೇನು ನಾನು ಇದೇ ನಮ್ಮನೆ ಹೋಗ್ತೀನಿ, ನನಗೆ ಗೊತ್ತಿದೆ ಹೆಂಗ್ ಹೋಗ್ಬೇಕು. ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಒಬ್ಬೊಬ್ಬರೇ ಕೂಡ ಈ ರೀತಿ ಸೊ ಎದುರಿಸಬೇಕಾಗತ್ತೆ ಸನ್ನಿವೇಶಗಳು ಅಂತ. ಒಂದ್ ರೀತಿ ರಾಜಣ್ಣ ಅವ್ರದ್ದಾಯ್ತು, ಅದಾದ ನಂತರ ಈಗ ನೀವು ಆಗ್ತಿದ್ರ ಅನ್ನುವಂಥದ್ದು, ಮತ್ತೆ ಮಗದೊಂದ್ ಕಡೆ ನಜೀರ್ ಅಹ್ಮದ್ ಅವರು ಅನ್ನುವಂಥದ್ದು. ಯಾಕೆ ಅಲ್ಪಸಂಖ್ಯಾತರದ ಇಲ್ಲಿ ಚರ್ಚೆ ಸಾಕಷ್ಟು ಇದಾಗ್ತಿದೆಯಲ್ಲ ಅಂತ. ಅದೇ ನಮಗೂ ಈಗ ಅನಿಸ್ತಾ ಇಲ್ಲ. ಯಾಕೋ ಇತ್ತೀಚೆಗೆ ಟಾರ್ಗೆಟ್ ಯಾಕೋ ನಮಗೆ ಮಾಡಕತ್ತಿದಾರಲ್ಲ, ಏನಿದು. ಇದಕ್ಕಿಂತ ಹಿಂದೆ ನಾನು ಬೇಕಾದಷ್ಟು ಜನ ಮುಖಂಡರುಗಳು, ದೊಡ್ಡ ದೊಡ್ಡ ಮುಖಂಡರುಗಳು ಓಪನ್ ಆಗಿ ಡಯಾಸ್ನ ಕೂತ್ಕೊಂಡು ಕಾಂಗ್ರೆಸ್ಸಿಗೆ ಎಲ್ಲ ನಿಮಗೆ ರಾಘವೇಂದ್ರ ಭಾಳ ಒಳ್ಳೆ ಕ್ಯಾಂಡಿಡೇಟು, ಇವ್ರಿಗೆ ಬಿಡಬೇಡ್ರಿ, ಇವ್ರಿಗೆ ಗೆಲ್ಲಿಸ್ರಿ ಅಂತ ಒಂದು ಸರ್ತಿ ಹೇಳಿದರು. ಇನ್ನೊಂದು ಸರ್ತಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇಳಿಸಿದ್ರೆ ನಾವು ಅದಕ್ಕೆ ಮುಂದಿನ ಪರಿಣಾಮ ಅನುಭವಿಸ್ಬೋಗ್ತಿತ್ತು ಅಂತ ಹೇಳಿದರು. ಇದಕ್ಕೆಲ್ಲ ಯಾರು ಏನು ಪಕ್ಷದಲ್ಲಿ ಯಾಕೋ ಕೇಳಿಲ್ಲೋ, ಅವ್ರು ಕಿವಿ ಕೇಳಿಸ್ಲಿಲ್ಲ, ಏನೋ ಅರ್ಥ ಆಗಿಲ್ಲ ನನಗೆ. ಅಂಥದ್ದು ನಾವೇನು ಇಂಥದ್ದು ಮಾಡಿಬಿಟ್ಟಿದ್ದೀವಿ ಅಂತ ನಮ್ಗೆ ಇವತ್ತು ನಮಗೆ ಮಾಡಿದಾರೆ ಅಂತ ನನಗೆ ಅರ್ಥ ಆಗಿಲ್ಲ. ನೋಡ್ಕೊಂಡು ನಾನು ಎಲ್ಲ ಡಿಸ್ಕಷನ್ ಮಾಡ್ತೀನಿ. ಅಲ್ಲ, ಜಮೀರ್ ಅಹ್ಮದ್ ಅವರು ಕೂಡ ಅವ್ರನ್ನು ಮುಂದೆ ಕ್ರಮ ಕೈಗೊಳ್ತಾರೆ ಅನ್ನುವಂಥ ಮಾತುಗಳು ಕೇಳ್ಬರ್ತಿದ್ವಿ. ನೆನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರು, ಬೆಳಗ್ಗೆ ನಜೀರ್ ಅಹ್ಮದ್ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ಅಂದ್ರೆ ಏನಾಗ್ತಿದೆ ಸರ್ ಇಲ್ಲಿ? 3-4 ದಿನ ಬಾಂಬೆಗೆ ಹೋಗಿದ್ರು ಅವರು. ಬಾಂಬೆದ ಬಂದಮೇಲೆ ಒಂದು ಮಂತ್ರಿಯವರು ಮುಖ್ಯಮಂತ್ರಿ ಭೇಟಿಯಾಗೋದು ಸಹಜ. ಅವ್ರು ಭೇಟಿ ಆಗಿದ್ದಾರೆ. ಅದಕ್ಕೆ ಅರ್ಥ ಕಲ್ಪಿಸೋದು ಸರಿಯಿಲ್ಲ. ಅವ್ರು ಏನು ಮಾಡಿದಾರೆ ಅಂತ ಅವ್ರು ಹೇಳ್ದಂಗೆ 5ನೇ ತಾರೀಕು ಬರ್ರಿ ಅಂತ ಬಂದಿದ್ದಾರೆ.
ಬಂದು ಅವರೆಲ್ಲ ಅವ್ರ ಮನೆಗೆ ಹೋಗಿದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಈ ವಿಚಿತ್ರವಾದ ಒಂದು ಗಲಾಟೆ ಗದ್ದಲ ಇದ್ದಿದ್ದು ದಾವಣಗೆರೆಯಲ್ಲಿ 50% ಅವ್ರು ಬಂದ ಮೇಲೆ ಸರಿಯಾಗಿದೆ. ಈಗ ರಿಸಲ್ಟ್ ಫೇವರ್ ಆಗಿ ಬಂದ್ರೆ ಅವ್ರ ಕಡೆಯಿಂದನೇ ಬರ್ತೀನಿ ಅಂತ ನಾನು ಹೇಳ್ತೀನಿ. ಅಲ್ಲ, ಫಲಿತಾಂಶಕ್ಕೂ ಮೊದಲೇ ಯಾಕೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಿದೆ? ಅಷ್ಟು ತಳಮಳ ಆಗ್ತಿದೆಯಾ ಅಥವಾ ಏನಾಗ್ತಿದೆ ಅಂತ? ಅಲ್ಲ, ಈಗ ಸಣ್ಣರು ಫಸ್ಟ್ ಟಾರ್ಗೆಟ್ ಮಾಡೋದು ನಮ್ಮಂತರಿಗೆ, ಸಣ್ಣ ಮೀನುಗಳಿಗೆ ಟಾರ್ಗೆಟ್ ಮಾಡ್ತಾರೆ. ದೊಡ್ಡ ಮೀನುಗಳಿಗೆ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಮಾಡ್ತಾರೆ. ಅದಕ್ಕೆ ನಾನು ಅದಕ್ಕಿಂತ ಜಾಸ್ತಿ ಹೇಳಕ್ಕಿಂತನೂ ಅದು ನೋಟಿಸ್ ಬಂದ ಮೇಲೆ ಮಾತಾಡ್ತೀನಿ. ಸರ್, ಅಭಿಷೇಕ್ ದತ್ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ರು ಅಂತಾರೆ, ಕೆಪಿಸಿಸಿಯಿಂದ ಒಂದು ರಿಪೋರ್ಟ್ ಹೈಕಮಾಂಡ್ಗೆ ಹೋಗಿತ್ತು ಅಂತಾರೆ. ನೀವು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ರೆ ಹಂಗಾಗಿ ಕ್ರಮಗಳು ಅಂತವೆ. ಹಾಗಾದ್ರೆ ನೀವು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ರ? ತೋರಿಸ್ಬಿಡ್ಲಿ ಅವರು, ಯಾಕೆ ತೋರಿಸಿಲ್ದಂಗೆ ಯಾಕೆ ಮಾತಾಡ್ಬೇಕು ಅವರು? ನೀವಾದ್ರೂ ಅಧ್ಯಕ್ಷರಿಗೆ ಕೇಳಬೇಕು, ಏನು ಪಕ್ಷ ವಿರೋಧಿ ಮಾಡಿದ್ದಾರೆ ಸರ್, ಫಾರ್ ಎಕ್ಸಾಂಪಲ್ ಹೇಳಿ ಸರ್ ಅಂತ ಕೇಳಬೇಕಲ್ಲ. ಕೇಳಬೇಕು, ಅವ್ರು ಹೇಳಬೇಕು. ಹೇಳಿದ್ಮೇಲೆ ಅದಕ್ಕೆ ಉತ್ತರ ಕೊಡ್ತೀನಿ. ಸೊ ಒಂದು ಸರ್, ಮುಖ್ಯವಾಗಿರುವಂತದ್ದು ಅಬ್ದುಲ್ ಜಬ್ಬಾರ್ ಅವರ ಮುಂದಿನ ನಡೆ ಏನು ಸರ್? ಇಷ್ಟೆಲ್ಲ ಆಗ್ತಿದೆ ಬೆಳವಣಿಗೆಗಳು, ನೀವು ನಿರೀಕ್ಷೆ ಮಾಡಿದ್ರ ಈ ಹಂತಕ್ಕೆ ಹೋಗುತ್ತೆ ಅಂತ? ಲೆಟರ್ ಬಂದ ಮೇಲೆ ನಮ್ಮ ಸಮಾಜದ ಬಹಳ ಜನ ಮುಖಂಡರಿದ್ದಾರೆ, ಅವರಿಗೆಲ್ಲ ಕುಂದಿಸ್ಕೊಂಡು ಮಾತಾಡಿ ಮುಂದಿನ ನಡೆ ತಗೊಂತೀನಿ ನಾನು. ಸೊ ಇದಿಷ್ಟು ಕೂಡ ಅಬ್ದುಲ್ ಜಬ್ಬಾರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು.